ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ. ಪಂಚಧಾನ್ಯ ದೋಸೆ ನೀವು ಮಾಡಿದ್ದೀರಾ? ಇದಕ್ಕಾಗಿ ಅರ್ಧ ಕಪ್ ಸಜ್ಜೆ, ಅರ್ಧ ಕಪ್ ಇಡೀ ಗೋಧಿ, ಅರ್ಧ ಕಪ್ ಇಡೀ ಹೆಸರು, ಅರ್ಧ ಕಪ್ ತೊಗರಿಬೇಳೆ, 1 ಕಪ್ ಅಕ್ಕಿ. ಇವುಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು 6 ಗಂಟೆ ನೆನೆಸಿಡಿ. ನೋಡಿ, ನೆನೆಸಿದ ಧಾನ್ಯಗಳು ಚೆನ್ನಾಗಿ ನೆನೆದಿದೆ, ಒಳ್ಳೆ ಮೃದುವಾಗಿದೆ. ಈಗ ಇದನ್ನು ದೋಸೆ ಹೇಗೆ ಮಾಡುವುದು ನೋಡಿಕೊಳ್ಳೋಣ. ಆರೋಗ್ಯಕರವಾದ ಪ್ರೋಟೀನ್, ಕಾರ್ಬೋ, ನಾರಿನಂಶ ಇರುವಂತಹ ಈ ಪಂಚಧಾನ್ಯ ದೋಸೆ ನೀವೊಮ್ಮೆ ಮಾಡಿ ನೋಡಿ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಬಾಯಿಗೆ ರುಚಿ, ಮಾಡುವುದು ಸುಲಭ. ಇದನ್ನು ಮಾಡಲು ಮಿಕ್ಸಿ ಜಾರಿಗೆ ಈ ಎಲ್ಲ ನೆನೆಸಿದ ಧಾನ್ಯಗಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ, ಈಗ ರುಚಿ ಹೆಚ್ಚಿಸಲು 1 ಈರುಳ್ಳಿ, 1 ತುಂಡು ಶುಂಠಿ, 1 ಹಸಿಮೆಣಸಿನಕಾಯಿ, ಬೇಕಿದ್ದರೆ ತೆಂಗಿನ ತುರಿ ಸೇರಿಸಬಹುದು. ಇದನ್ನು ಎಲ್ಲ ಹಾಕಿ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಒಂದು ಪಾತ್ರೆಗೆ ಹಾಕಿ ಬೇಕಿದ್ದಷ್ಟು ಉಪ್ಪು ಸೇರಿಸಿಕೊಳ್ಳಿ. ಈಗ ದೋಸೆ ಹಿಟ್ಟು ರೆಡಿ. ಈ ದೋಸೆ ಹಿಟ್ಟು ಈ ಹದಕ್ಕಿರಲಿ, ತುಂಬ ದಪ್ಪನೆ ಅಲ್ಲ, ತುಂಬ ತೆಳ್ಳಗೆ ಅಲ್ಲ. ಬೇಕಿದ್ದರೆ ನೀರು ಸೇರಿಸಿಕೊಂಡು ಕರೆಕ್ಟ್ ಹದ ಮಾಡಿಕೊಳ್ಳಬಹುದು. ಈ ದೋಸೆ ಹಿಟ್ಟನ್ನು ನಮಗೆ ಹುದುಗು ಬರಲು ಬಿಡುವುದು ಬೇಡ, ಆವಾಗಲೇ ನಮಗೆ ದೋಸೆಯನ್ನು ಮಾಡಿಕೊಳ್ಳಬಹುದು. ಕಬ್ಬಿಣದ ಕಾವಲಿರಲಿ, ಒಳ್ಳೆ ಬಿಸಿಯಾಗಲಿ, ಅದಕ್ಕೆ ಚೂರು ಎಣ್ಣೆ ಪಸೆಯನ್ನು ಮಾಡಿಕೊಳ್ಳಿ. ತುಂಬ ಎಣ್ಣೆ ಪಸೆ ಮಾಡಬಾರದು. ನಂತರ ಈ ಥರ ಚೆನ್ನಾಗಿ ಆದಷ್ಟು ತೆಳುವಾಗಿ ದೋಸೆಯನ್ನು ಹುಯ್ಯಿರಿ. ಮುಚ್ಚಿ ಬೇಯಿಸಿ, ಮೇಲಿನಿಂದ ಸ್ವಲ್ಪ ತುಪ್ಪ ಬಿಟ್ಟುಕೊಂಡು ಕವಚಿ ಹಾಕಿ. ಈಗ ಆರೋಗ್ಯಕರ ಪಂಚಧಾನ್ಯ ದೋಸೆ ರೆಡಿ ಆಯಿತು. ಇದು ಕ್ರಿಸ್ಪಿಯಾಗಿ ಮಾಡಿಕೊಳ್ಳಬಹುದು, ಸ್ವಲ್ಪ ದಪ್ಪವಾಗಿ ರೊಟ್ಟಿ ಥರನೂ ಮಾಡಿಕೊಳ್ಳಬಹುದು. ಈ ದೋಸೆಗೆ ಸೇರಿಸಿಕೊಳ್ಳಲು ಒಂದು ರುಚಿಯಾದ ಹೆಲ್ದಿ ಚಟ್ನಿ ಮಾಡೋಣ. ಅರ್ಧ ಈರುಳ್ಳಿ, 1 ನೆಲ್ಲಿಕಾಯಿ, 1 ಕಾಯಿ ಮೆಣಸು, ಸ್ವಲ್ಪ ತೆಂಗಿನ ತುರಿ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ. ಇದರಲ್ಲಿ ನೆಲ್ಲಿಕಾಯಿ ಸಿ ವಿಟಮಿನ್ ಇದೆ, ಈರುಳ್ಳಿ ಇದೆ ಪರಿಮಳಕ್ಕೆ. ಬೇಕಾದಷ್ಟು ಉಪ್ಪು ಹಾಕಿ, ಹುಣಸೆ ಹುಳಿ ಅಗತ್ಯ ಇಲ್ಲ. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ರುಚಿಯಾದ ನೆಲ್ಲಿಕಾಯಿ ಈರುಳ್ಳಿ ಚಟ್ನಿ ರೆಡಿ. ಮೇಲಿನಿಂದ ಒಂದು ಗಮ್ಮನೆ ಒಗ್ಗರಣೆ ಹಾಕಿಕೊಳ್ಳಿ. ಚಟ್ನಿ ರೆಡಿ, ದೋಸೆ ರೆಡಿ. ಇನ್ನೇನು ತಡ, ಈಗಲೇ ಬನ್ನಿ ತಿಂಡಿಗೆ. ದೋಸೆ ಚಟ್ನಿ ತಿನ್ನೋಣ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಲು, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನನ್ನ ವ್ಲಾಗಿನಲ್ಲಿ ಅಡುಗೆಗಳು, ಪ್ರವಾಸ ಕಥನಗಳು, ವಿಚಾರಗಳು, ಕತೆಗಳು, ಶಾರ್ಟ್ಸ್ ಏನಿದೆ ಏನಿಲ್ಲ, ಎಲ್ಲರೂ ನನ್ನ ಚಾನಲನ್ನು ವಿಸಿಟ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.